ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚರಿತಾಸ್ ಲೈಫ್ ಸ್ಟೈಲ್. ಇವತ್ತು ನಾವು ಯಾನ್ ಶಾಪಿಂಗ್ ಕಡೆ ಹೊರಟಿದ್ದೀವಿ. ಲಾಂಗ್ ಡ್ರೈವ್ ಅಂತಲೇ ಹೇಳ್ಬೋದು. ಒಂದು 4.5 hours ಆಗುತ್ತೆ. ಹೈವೇಗೆ ಬಂದರೂ ಅಂತೂ 110 ಅಥವಾ 115 ಕಿಲೋಮೀಟರ್ ಸ್ಪೀಡಲ್ಲಿ ಡ್ರೈವ್ ಮಾಡ್ಬೋದು. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಏನಕ್ಕೆ ಲಾಂಗ್ ಡ್ರೈವ್ ಅಂತ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಮನೆಗೆ ಒಂದು ಹೊಸ ಫ್ಯಾಮಿಲಿ ಮೆಂಬರ್ ಬರ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯಾರು ಏನು ಅಂತ ತಿಳ್ಕೊಬೇಕಾ, ಈ ವಿಡಿಯೋನ ಪೂರ್ತಿ ನೋಡಿ. ಇಲ್ಲಿ ಹಾಫ್ ವೇ ಆಯಿತು, ಅದರ ಆಯಿತು ಬಂದು ಈಗ ನಾವು KFCಗೆ ಬಂದಿದ್ದೀವಿ. 10 o'clock ಆಗಿತ್ತು, ಇನ್ನು ಆವಾಗ ಓಪನ್ ಮಾಡಿದರು. ಇಲ್ಲಿ ಆ್ಯಸ್ ಯೂಶ್ವಲ್ ಬರ್ಗರ್ ತಿಂದ್ಕೊಂಡು ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ದಾಯಿತು. ಹಾಗೆ ಈ ವಿಡಿಯೋನ ನಾನು ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಇದು ಪಾರ್ಟ್ 1 ವಿಡಿಯೋ ಅಂತಲೇ ಹೇಳ್ಬೋದು. ಸುತ್ತಮುತ್ತ ಫುಲ್ ಗ್ರೀನರೀಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ವೆದರ್ ಕೂಡ ಸ್ವಲ್ಪ ಕೂಲಾಗಿತ್ತು, ಕ್ಲೌಡಿ ಆಗಿತ್ತು, ಚೆನ್ನಾಗಿತ್ತು. ಇನ್ನು 4 hours ಇದ್ದಿದ್ದ ಜರ್ನಿ ಈಗ 2 hours ಆಗಿದೆ. ನಾವು ನಮ್ಮ ಲೊಕೇಶನ್ ಸೋದರ್ತಾಲಿ ಆದ್ದರಿಂದ ಯಾನ್ ಶಾಪಿಂಗ್ ಹೋಗೋದಕ್ಕೆ ಅರೌಂಡ್ 300 kilometers to 350 kilometers ಆಗುತ್ತೆ. ಆನ್ ದ ವೇ ನ್ಯೂ ಶಾಪಿಂಗ್, ನಾರ್ತ್ ಶಾಪಿಂಗ್, ಲಿಂಕ್ ಶಾಪಿಂಗ್ ಇದನ್ನೆಲ್ಲ ದಾಟ್ಕೊಂಡು ನಾವು ಬಂದಿರೋದು ಯಾನ್ ಶಾಪಿಂಗ್ಗೆ. ಆ್ಯಂಡ್ ಎಸ್, ನಾವಿವಾಗ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಏನಕ್ಕೆ ಅಂತ ಅಂದರೆ ಈ ಕಾರ್ದು ಲೀಸಿಂಗ್ ಮುಗಿದಿದೆ 3 years. ಅದರಿಂದ ಈ ಕಾರ್ನ ರಿಟರ್ನ್ ಮಾಡಿ ನೆಕ್ಸ್ಟ್ ಇನ್ನೊಂದು ಕಾರ್ನ ಲೀಸಿಂಗ್ ಅಂತ ತೊಗೊತಾ ಇದ್ದೀವಿ. ಅದರಿಂದ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ನಾವು ಬಂದಿರೋದು ಸ್ಯಾಟರ್ಡೇ ಆದ್ದರಿಂದ ಹಾಫ್ ಡೇ ಮಾತ್ರ ಓಪನ್ ಇರುತ್ತೆ ಶೋರೂಮ್. ಹಾಗಾಗಿ ನಾವು 2 o'clock ಅಷ್ಟರಲ್ಲಿ ಬರಬೇಕಿತ್ತು. ನಾವು ಇಲ್ಲಿ 1 o'clock ರೀಚ್ ಆಗಿದ್ದೀವಿ. 8 o'clock ಮನೆ ಬಿಟ್ಟು ಈಗ ಬಂದುಬಿಟ್ಟು ಸ್ವಲ್ಪ ಕಾಫಿ ಮಿಸ್ ಮಾಡ್ಕೋತಾ ಇದ್ವಿ. ಬೆಳಗ್ಗೆಯಿಂದ ಕಾಫಿ ಕುಡ್ದಿರಲಿಲ್ಲ. ಇಲ್ಲಿ ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ವಿ. ಸುನೀಲಲ್ಲಿ ಮಾತಾಡ್ತಾ ಇದ್ದಾರೆ, ಕಾರ್ನ ವಿಚಾರಿಸ್ತಾ ಇದ್ದಾರೆ. ಈ ಕಡೆ ಮಕ್ಕಳುಗಳಿಗೆ ಸ್ವಲ್ಪ ಆಟ ಆಡೋಕ್ಕೆ ಅಂತ ಇಟ್ಟಿದ್ದಾರೆ, ಅವ್ರಿಗೂ ಎಂಗೇಜ್ ಆಗಬೇಕು ಅಂತ. ಇಲ್ಲಿ ಟಯರ್ಸ್ ನೋಡಿ, ಒಂದು ವಿಂಟರ್ ಟಯರ್ಸ್ ಇಟ್ಟಿದ್ದಾರೆ, ಹಾಗೆ ಇನ್ನೊಂದು ಸಮ್ಮರ್ ಟಯರ್ಸ್ ಅಂತ ಇಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಕಾರ್ ತೊಗೊಂಡ್ವಿ ಅಂತ ನಿಮಗೆ ತಿಳಿಸ್ತೀನಿ. ಧನ್ಯವಾದಗಳು, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.